ಮುಕ್ತಿ, ಮೋಕ್ಷ, ಸ್ವರ್ಗ, ನರಕ ಈ ಎಲ್ಲ ಪದಗಳನ್ನು ನಾವು ಬಹುಶಃ ABCD ಕಲಿಯೋಕ್ಕಿಂತ ಮೊದಲಿನಿಂದ ಕೇಳ್ತಾ ಬಂದಿದ್ದೇವೆ. ಏನು ಇದರ ಅರ್ಥ ಅಂತ ಯಾರಿಗಾದರೂ ಕೇಳೋಕ್ಕೋದ್ರೆ ನೂರಾರು ರೀತಿ ಹೇಳ್ತಾರೆ. ಯಾರಾದರೂ ಕಂಡುಕೊಂಡಿದ್ದೀರಾ ಅಂತ ಕೇಳಿದ್ರೆ ಉತ್ತರ ನಮಗೆ ಗೊತ್ತು. ಅಂದರೆ ಈ ಮುಕ್ತಿ, ಮೋಕ್ಷ ಅಂದ್ರೇನು? ನಮ್ಮ ಆತ್ಮ ಮತ್ತೆ ಹುಟ್ಟೋದೇ ಇಲ್ಲ, ದೈಹಿಕ ಸ್ವರೂಪ ಸಿಗೋದೇ ಇಲ್ಲ ಅಂತಾರೆ. ಅದು ನಮಗೆ ನಿಜವಾಗ್ಲೂ ಇಷ್ಟನಾ? ಹಂಗಾರೆ ನಮಗಿನ್ನು ಹುಟ್ಟೇ ಬೇಡವಾ? ಯಾಕಂದರೆ ಮತ್ತೆ ಹುಟ್ಟಿಲ್ಲ ಅಂದರೆ ಮತ್ತೆ ಐಫೋನ್ ಉಪಯೋಗಿಸೋಕ್ಕಾಗಲ್ಲ, ಮತ್ತೆ ನಮ್ಗೆ ಇಷ್ಟವಾದ ಹಾಡು ಕೇಳೋಕ್ಕಾಗಲ್ಲ. ಅದು ನಮಗೆ ಬೇಕಾ ಬೇಡವಾ ಗೊತ್ತಿಲ್ಲ. ಒಬ್ಬೊಬ್ಬರು ಬೇಕಂತಾರೆ, ಒಬ್ಬೊಬ್ಬರು ಬೇಡ ಅಂತಾರೆ. ಹಂಗಾರೆ ಹುಟ್ಟು ಮತ್ತೆ ಬೇಡ, ಇದು ಯಾವುದೂ ಬೇಡಪ್ಪ ನನಗೆ, ಸುಖ ದುಃಖಗಳು ಅಂದರೆ ಈಗಲೇ ಜೀವವನ್ನು ಕಳ್ಕೊಂಡ್ಬಿಡ್ಬೋದಲ್ಲ. ಅವಾಗೂ ಅಷ್ಟೇ. ಅದಲ್ಲ, ಮೋಕ್ಷ ಅಂದರೆ ಇನ್ನೊಂದೇನೋ ಅರ್ಥ ಹೇಳ್ತಾರೆ. ಅದಷ್ಟೇ ಅಲ್ಲ, ಸ್ವರ್ಗ ಅಂತ ಇದೆ, ಅಲ್ಲಿ ರಂಬೆ ಊರ್ವಶಿಯರು ಡ್ಯಾನ್ಸ್ ಮಾಡ್ತಿರ್ತಾರೆ. ಅದ್ಯಾಕೆ ಬರೀ ಪಾಪ ಅಲ್ಲೂ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ ಇಲ್ವೋ ಗೊತ್ತಿಲ್ಲ. ಈ ಸ್ವರ್ಗ ನರಕ ಈ ಚಿಂತನೆಗಳೆಲ್ಲ ನಮ್ಮ ಮನಸ್ಸಿನ ಒಂದು ಅಪೂರ್ಣತ್ವದಿಂದ, ಇನ್ಕಂಪ್ಲೀಟ್ನೆಸ್ ಇಂದ ಹುಟ್ಟಿದ ಒಂದು ಇಮ್ಯಾಜಿನೇಷನ್, ಕಥೆಗಳು ಅಷ್ಟೇ. ಅದಕ್ಕೆ ಕನ್ನಡದ ಮಹಾನ್ ಕಾದಂಬರಿಕಾರ, ಆಧ್ಯಾತ್ಮಿಕ ಚಿಂತಕ ಶಿವರಾಮ್ ಕಾರಂತರು ಸಾವಿನ ನಂತರ ಏನಿದೆ ಎಂಬುದನ್ನು ಇದ್ದವರೇ ನೂರಾರು ರೀತಿ ಹೇಳಿದ್ದಾರೆಯೇ ಹೊರತು ಹೋದವರು ಬಂದು ಹೇಳಿಲ್ಲ. ಸತ್ತ ಮೇಲೆ ಏನಿದೆ, ಅಲ್ಲೇನೇನೋ ಇದೆ. ನರಕದಲ್ಲಿ ಏನೋ ಕರಿತಾರಂತೆ, ಹುರಿತಾರಂತೆ, ಎಣ್ಣೆಲಿ ಹಾಕ್ತಾರಂತೆ, ಕಣ್ಣೆಚ್ಚಿಸ್ತಾರಂತೆ, ಇಲಿ ತಿನ್ನಿಸ್ತಾರಂತೆ. ಸ್ವರ್ಗ ಅಂದರೆ ಅಲ್ಲಿ ನಿಮ್ಗೆ ಯಾವಾಗ ಊಟ ತಿಂಡಿ ಸಿಗ್ತಿರತ್ತೆ, ಭೋಗ ಇರುತ್ತೆ. ಸುತ್ತಮುತ್ತಲು ನಿಮಗೆ ಬೇಕನ್ನೋ ರೂಪದರ್ಶಿಗಳಂತಹ ರಂಬೆ ಊರ್ವಶಿ ಮೀನಕ್ಕೆ ಅವರೆಲ್ಲ ಓಡಾಡ್ತಿರ್ತಾರೆ. ಸ್ನೇಹಿತರೆ, ನಮ್ಮ ಮನಸ್ಸಿನಲ್ಲಿರುವ ಕಲ್ಪನೆಗಳಿವೆಯಲ್ಲ, ಒಳ್ಳೆಯದು ಕೆಟ್ಟದು ಅಂದ್ರೇನು? ನಮಗೆ ಗಲೀಜು ಕೆಲಸ ಮಾಡೋದು ಇಷ್ಟ ಇಲ್ಲ, ಅಥವಾ ಕಷ್ಟ ಅಂದರೆ ಸುಡೋದು, ನೋವು, ಇವುಗಳನ್ನೆಲ್ಲ ನರಕಕ್ಕೆ ಆಟ್ರಿಬ್ಯೂಟ್ ಮಾಡಿಬಿಟ್ವಿ. ಸ್ವರ್ಗ ನಮಗೇನೇನು ಇಷ್ಟನೋ, ಮನುಷ್ಯನಲ್ಲಿರೋ ಹುಚ್ಚುಚ್ಚು ಆಸೆಗಳಿದೆಯಲ್ಲ, ಅದನ್ನೆಲ್ಲ ಸ್ವರ್ಗಕ್ಕೆ ಆಟ್ರಿಬ್ಯೂಟ್ ಮಾಡಿಬಿಟ್ವಿ. ಸ್ವರ್ಗ ಅಂದರೆ ಹಿಂದೆ ಹೇಳಿದಾಗೆ ಅಲ್ಲೆಲ್ಲ ಓಡಾಡ್ತಿರ್ತಾರೆ, ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡ್ತಿರ್ತಾರೆ. ಅಂದರೆ ಅದೊಂಥರ ಪಬ್ಬು, ಒಳ್ಳೆ ಎಕ್ಸ್ಪೆನ್ಸಿವ್ ಪಬ್ ಇದೆಯಲ್ಲ ನಮ್ಮ ಚರ್ಚ್ ಸ್ಟ್ರೀಟ್ಗಳಲ್ಲಿ, ಆ ಥರ ಅಂತ ಹೇಳ್ಬೋದು. ಅಂದರೆ ನಮ್ಮ ಸ್ವರ್ಗದ ಪರಿಕಲ್ಪನೆಯೇ ಎಷ್ಟು ಅಪೂರ್ಣತ್ವವನ್ನು ಕಂಡುಕೊಂಡಿದೆ ನೋಡಿ. ಅದಕ್ಕೆ DVG ಅವರು ಒಂದು ಕಗ್ಗದಲ್ಲಿ ಅದ್ಭುತವಾಗಿ ಹೇಳಿದ್ದಾರೆ. ಸ್ವರ್ಗವಂತೆ ನರಕವಂತೆ ಹೋಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಯಾರಾದರೂ ಅಲ್ಲಿ ಹೋಗ್ಬಿಟ್ಟು ಲೈವ್ ರಿಪೋರ್ಟ್ ಕೊಟ್ಟಿದ್ದಾರಾ? ಈಗ ಫೇಸ್ಬುಕ್ ಲೈವು, ಯೂಟ್ಯೂಬ್ ಲೈವು, ಇನ್ಸ್ಟಾಗ್ರಾಮ್ ಲೈವ್ ಥರ ಏನೇನು ನಡೀತಿದೆ ಸ್ವರ್ಗದಲ್ಲಿ ಅಂತ ಲೈವ್ ಯಾರು ಮಾಡಿದಾರಾ? ಇಲ್ಲ. ವರದಿ ತಂದವರಿಲ್ಲ, ಯಾರು ಬರ್ಕೊಂಬಂದು ರಿಪೋರ್ಟ್ ಬರ್ದಿಲ್ಲ ಏನೇನಿದೆ ಅಂತ. ಸೊಮಾಲಿಯಾಗಿ ಹೋಗ್ತಾರೆ, ಚಂದ್ರಂಗೂ ಹೋಗಿದ್ದಾನೆ ಮನುಷ್ಯ, ಆದರೆ ರಿಪೋರ್ಟ್ ತಂದಿದ್ದಾನಲ್ಲ. ಆ ಥರ ಸ್ವರ್ಗ ನರಕದ ರಿಪೋರ್ಟು ಇಲ್ಲಿ ಕೂತ್ಕೊಂಡು ನಾವು ಹೇಳ್ತಾ ಇದ್ದೀವಿ ಹೊರತು ವರದಿ ತಂದವರಿಲ್ಲ. ಅಂದರೆ ಇಷ್ಟು ದೊಡ್ಡ ದೊಡ್ಡ ಚಿಂತಕರು ಹೇಳಿರೋ ತತ್ವಗಳನ್ನು ನಾವು ನಂಬ್ಕೊಳ್ಳೋಕೆ ಯಾಕೆ ಸಾಧ್ಯವಾಗ್ತಿಲ್ಲ ಅಂದರೆ ನಮ್ಮ ಜೀವನದಲ್ಲಿ ನರಳಾಟ ಇದೆ. ನರಳಾಟ ಅಂದರೆ ಸಂದರ್ಭವನ್ನು ನಾವು ಭಾವಕ್ಕೆ ತುಂಬ ಇಳಿಸ್ಕೊಂಡಿದ್ದೇವೆ, ವಸ್ತುಸ್ಥಿತಿಯನ್ನು ದಾಟಿ ಭಾವಕ್ಕೆ ಇಳಿಸ್ಕೊಂಡಿದ್ದೇವೆ. ಸ್ನೇಹಿತರೆ, ಏನಂದರೆ ಈ ಮುಕ್ತಿ ಅಂದರೆ ಏನು? ಬುದ್ಧ ಹೇಳೋದು, ಕೃಷ್ಣ ಹೇಳೋದು ಎಲ್ಲೋ ಹೋಗೋ ಮುಕ್ತಿ ಅಲ್ಲ, ಜೀವನದ ಹೋರಾಟಗಳ ಮಧ್ಯೆಯೇ ನಾವು ನಮ್ಮಲ್ಲಿ ಕಂಡುಕೊಳ್ಳುವ ಡಿಟ್ಯಾಚ್ಮೆಂಟ್ ಫ್ರಮ್ ದ ಎಮೋಷ್ನಲ್ ಔಟ್ಕಮ್. ಸಂದರ್ಭ ಏನೇ ಇರಬಹುದು, ಆದರೆ ನಾವು ಅದನ್ನು ಹೇಗೆ ಸ್ವೀಕರಿಸುತ್ತೇವೋ ಅದು ನಮ್ಮ ಸ್ವರ್ಗ ನರಕ ಮುಕ್ತಿಯನ್ನು ನಿರ್ಧರಿಸುತ್ತೆ. ಯಾವುದೂ ದೂರದಲ್ಲಿ ಇಲ್ಲ ಸ್ನೇಹಿತರೆ, ಯಾವತ್ತೋ ಸಿಗೋದಲ್ಲ, ಇಲ್ಲೇ ನಾವು ಈ ಸಂದರ್ಭದಲ್ಲೇ ನಮ್ಮ ಜೀವನದ ಹೋರಾಟಗಳ ಮಧ್ಯೆ ಕಂಡುಕೊಳ್ಳುವುದು ಮುಕ್ತಿ. ಅದನ್ನೇ ನನ್ನ ಗುರುಗಳು ಜೀವನ್ ಮುಕ್ತಿ ಎನ್ನುವ ಬೋಧನೆ ಮಾಡುವಾಗ ಹೇಳಿದರು. ಅಂದರೆ ಜೀವನದಲ್ಲಿ ಇದ್ದಾಗಲೇ ಮುಕ್ತಿಯನ್ನು ಕಂಡುಕೊಂಡವರು DVG, ಕೃಷ್ಣ, ಚಾಣಕ್ಯ, ಕಾರಂತರು, ಇವರೆಲ್ಲ. ಅದಕ್ಕೆ ಇವತ್ತು ಅವ್ರನ್ನ ನೆನೆಸ್ಕೋತಿದ್ದೇವೆ. ಅದನ್ನು ಬಿಟ್ಟು ಯಾರಾದರೂ ಸ್ವರ್ಗದಲ್ಲಿ ಮುಕ್ತಿ ಕಂಡುಕೊಂಡವ್ರು ಇವ್ರನ್ನೆಲ್ಲ ಇವತ್ತು ಅವ್ರನ್ನ ನಾವು ನೆನಪಿಟ್ಕೋತೇವ? ಇಲ್ವಲ್ಲ. ಯಾಕೆಂದರೆ ಯಾರಿಗೆ ಗೊತ್ತು ಯಾರು ಕಂಡುಕೊಂಡಿದ್ದಾರೆ ಅಂತ. ಹಾಗಾಗಿ ಮುಕ್ತಿ ಎಂದರೇನು ಸ್ನೇಹಿತರೆ? ಸೂಕ್ಷ್ಮವಾಗಿ ಗಮನಿಸಿ. ಸಂದರ್ಭಗಳಿಂದ ಮುಕ್ತಿ ಅಲ್ಲ, ಸಂದರ್ಭ ಉಂಟು ಮಾಡುವ ಭಾವನೆಗಳಿಂದ ಮುಕ್ತಿ. ಇನ್ನೊಮ್ಮೆ ಹೇಳ್ತೇನೆ, ಸಂದರ್ಭಗಳಿಂದ ಮುಕ್ತಿ ಅಲ್ಲ, ಸಂದರ್ಭ ಉಂಟು ಮಾಡುವ ಭಾವನೆಗಳಿಂದ ಮುಕ್ತಿ, ಅದು ಜೀವನ್ಮುಕ್ತಿ. ಫ್ರೀ ಸ್ಪಿರಿಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇಂಗ್ಲೀಷ್ ಕವಿಗಳು ಅದನ್ನ ಅದ್ಭುತವಾಗಿ ಉಪಯೋಗಿಸಿದ್ದಾರೆ. ಹಿಂದೆ ಒಂದು ವರ್ಡ್ಸ್ವರ್ತ್ ಕವಿತೆ VR7 ಅನ್ನುವ ವಿಡಿಯೋ ಮಾಡಿದ್ವಿ, ಅದನ್ನು ಹುಡುಕಿ ನೋಡಬಹುದು. ಅದರಲ್ಲಿ ಫ್ರೀ ಸ್ಪಿರಿಟ್ ಅಂದ್ರೇನು? ಮಗು ತನ್ನ ಅಣ್ಣ ಮತ್ತು ಅಕ್ಕನನ್ನು ಅಕಾಲಿಕವಾಗಿ ಕಳೆದುಕೊಂಡ್ಬಿಟ್ಟಿದೆ.
ಆ ಸಾವಿನ ಶೋಕವನ್ನು ಅದು ನಂಬಕ್ಕೆ ತಯಾರಿಲ್ಲ. ಯಾಕೆ? ದಟ್ ಈಸ್ ಡಿಟ್ಯಾಚ್ಮೆಂಟ್ ಫ್ರಮ್ ದ ಎಮೋಷ್ನಲ್ ಟರ್ಮಾಯಿಲ್. ಆ ಮಗುವಿಗೂ ಗೊತ್ತು ಅಣ್ಣ ಅಕ್ಕ ಸತ್ತಿದ್ದಾರೆ ಅಂತ, ಆದರೆ ಅದು ಉಂಟು ಮಾಡುವ ಭಾವನೆಗಳ ತಳಮಳಗಳಿಗೆ ಅದು ಈಡಾಗ್ತಿಲ್ಲ. ಅದು ಡಿಟ್ಯಾಚ್ಮೆಂಟ್ ನಾಟ್ ಫ್ರಮ್ ದ ಸರ್ಕಮ್ಸ್ಟೆನ್ಸ್ ಬಟ್ ಡಿಟ್ಯಾಚ್ಮೆಂಟ್ ಫ್ರಮ್ ದ ಎಮೋಷನ್ ವಿಚ್ ಸರ್ಕಮ್ಸ್ಟೆನ್ಸ್ ಇಂಡ್ಯೂಸಸ್. ಇದು ತೀರಾ ಇಂಗ್ಲೀಷ್ ಬೇಕಾಗಿರಲಿಲ್ಲ ಇದಕ್ಕೆ ಹೇಳೋಕ್ಕೆ, ಆದರೆ ನನ್ನ ಓದು ಬಹುತೇಕವಾಗಿ ಇಂಗ್ಲೀಷ್ ಆಗಿರೋದ್ರಿಂದ ಸ್ನೇಹಿತರೆ ಬಂದುಬಿಡತ್ತೆ. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಸ್ನೇಹಿತರೆ, ಎಲ್ಲ ತತ್ವಗಳು ಕನ್ವರ್ಜ್ ಆಗುವುದು ಭಗವದ್ಗೀತೆಯಲ್ಲಿ. ಭಗವದ್ಗೀತೆಗಿಂತ ದೊಡ್ಡ ವಿಷಯ ಮಾನವ ಸಂತತಿಯಂತೂ ಸೃಷ್ಟಿಸಿಲ್ಲ, ಇನ್ಯಾರೂ ನನಗೆ ಗೊತ್ತಿಲ್ಲ. ಮಾನವನ ಇತಿಹಾಸದಲ್ಲಿ ಬಂದ ಶ್ರೇಷ್ಠ ತತ್ವ ಅಂದರೆ ಭಗವದ್ಗೀತೆ. ಕರ್ಮಣ್ಯೇ ವಾಧಿಕಾರಸ್ಥೆ. ನಿನ್ನ ಕರ್ಮ, ನಿನ್ನ ಕೆಲಸ ನೀನು ಮಾಡಬೇಕು, ಪ್ರತಿಫಲ ಏನಾದರೂ ಆಗ್ಬೋದು. ಅಂದರೆ ಅದನ್ನೇ ಫ್ರೀ ಸ್ಪಿರಿಟ್ ಅಂತ ಹೇಳ್ತಿರೋದು. ಕೃಷ್ಣ ಈಸ್ ಎ ಫ್ರೀ ಸ್ಪಿರಿಟ್. ಯಾಕೆ? ಅವ್ನಿಗೆ ಅವಮಾನ ಮಾಡಿದ್ದಾರೆ, ಪಾಂಡವರು ಅವಮಾನ ಮಾಡಿರ್ತಾರೆ, ಕೌರವರು ಅವಮಾನ ಮಾಡಿರ್ತಾರೆ, ಆದರೆ ಅವನು ಹಿಂಗಾಗೋಯ್ತಲ್ಲ ಅಂತ ದುಃಖವನ್ನು ತಂದುಕೊಳ್ತಿಲ್ಲ. ಅದರ ಬದಲಾಗಿ ಮುಂದೇನು ಮಾಡಬಹುದು ಅಂತ ಗಮನಿಸಿ ಆ ಕ್ಷಣಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ತಿದ್ದಾನೆ. ಅದಕ್ಕೆ ಕೃಷ್ಣ ನಿಜವಾದ ಜೀವನ್ಮುಕ್ತ. ಹಾಗಾಗಿ ನಾವು ಸಹ ಮುಕ್ತಿಯನ್ನು ಕಂಡ್ಕೋಬೇಕಂದ್ರೆ ಏನು ಮಾಡಬೇಕು ಅಂದರೆ, ನನ್ನ ಗುರುಗಳು ನನಗೆ ಹೇಳಿದ್ದು ತುಂಬ ಸಹಜ. ಯಾಕಂದರೆ ನಾನು ಸಾಮಾನ್ಯ ವ್ಯಕ್ತಿ. ನಾನು ಹೇಗೆ ಮುಕ್ತಿ ಕಂಡ್ಕೋಬೇಕು ಅಂದರೆ ಕ್ರೋಧ ಮತ್ತು ದ್ವೇಷವನ್ನು ಬಿಡಬೇಕು ಅಂತ ಹೇಳ್ತಿದ್ರು. ಏನಪ್ಪ? ಫ್ರೀ ಸ್ಪಿರಿಟ್ ವಿಲ್ ನೆವರ್ ಅಕಾಮಡೇಟ್ ರ್ಯಾತ್ ಆ್ಯಂಡ್ ಆ್ಯಂಗರ್. ರ್ಯಾತ್ ಅಂದರೆ ಏನು? ಕ್ರೋಧ. ಯಾರೋ ಏನೋ ಮಾಡಿರ್ತಾರೆ, ಅದನ್ನ ಇಟ್ಕೊಂಡು ಅವ್ರಿಗೆ ಇನ್ನೇನಾದ್ರು ಮಾಡ್ಬೇಕು. ನಾವು ಬಸ್ಸಲ್ಲಿ ಖಾಲಿ ಸೀಟು ಯಾರೋ ಕುತ್ಕೊಂಡ್ಬಿಡ್ತಾರೆ, ನಾವು ಹೋಗ್ತಾ ಇರ್ತೀವಿ, ಅದಕ್ಕೆ ಅವ್ರಿಗೆ ಇಳಿಯೋವಾಗ ಸ್ವಲ್ಪ ಏನಾದ್ರು ನೋವು ಮಾಡಿಬಿಡೋದು, ಕಾಲಡ್ಡ ಹಾಕ್ಬಿಡೋದು ಅಥವಾ ಕಾಲು ತುಳಿದ್ಬಿಡೋದು, ಏನಾರು ಒಂದು ಮಾಡಿಬಿಡ್ಬೇಕು. ಅದು ಕ್ರೋಧ. ಅದನ್ನು ಮಾಡೋದು ನಾವು 5 ಸೆಕೆಂಡೋ 3 ಸೆಕೆಂಡೋ, ಆದರೆ ಅದಕ್ಕೆ ಇಡೀ ಅರ್ಧ ಗಂಟೆ ಯೋಚನೆ ಮಾಡಿರ್ತೀವಿ. ಅರ್ಧ ಗಂಟೆ ಒಳ್ಳೆಯದ್ರ ಬಗ್ಗೆ ಯೋಚನೆ ಮಾಡಿದರೆ, ಯಾವುದೋ ಭಗವದ್ಗೀತೆ ತತ್ವನೋ DVG ಅವ್ರ ಕಗ್ಗಾನೋ ನೆನೆಸ್ಕೊಂಡಿದ್ರೆ ಸ್ವಲ್ಪ ಸರಿ ಅನ್ನಿಸ್ತಿತ್ತು. ಆದರೆ ನಮ್ಮ ಅಹಂಕಾರ ಅದನ್ನು ಬಿಡಲ್ಲ. ಮತ್ತು ಇದೆಲ್ಲ ಮಾಡಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಜೀವನ್ಮುಕ್ತಿ ಹೇಗೆ ಪಡೆಯಬೇಕು ಅಂತ ಆಧ್ಯಾತ್ಮಗಳನ್ನು ಓದೋದ್ರಿಂದ ಏನೂ ಬದಲಾಗಲ್ಲ. ಅದಕ್ಕೆ ನನ್ನ ಗುರುಗಳು ಹೇಳ್ತಿದ್ದು ಕ್ರೋಧ ಮತ್ತು ದ್ವೇಷವನ್ನು ನಾವು ಬಿಡಬೇಕು. ಸ್ನೇಹಿತರೆ, ಮುಖ್ಯವಾಗಿ ಗಮನಿಸಿ, ಕ್ರೋಧ ಮತ್ತು ದ್ವೇಷಗಳನ್ನು ಬಿಡಬೇಕು ಅಂದರೆ ಹೋರಾಟದ ಪ್ರವೃತ್ತಿಯನ್ನು ಬಿಡಬೇಕು ಅಂತಲ್ಲ. ಯಾರೋ ಬಸ್ಸಲ್ಲಿ ಅಡ್ಡ ಬಂದರೆ ನಾವಲ್ಲಿ ಹೋರಾಟದ ಪ್ರವೃತ್ತಿಯನ್ನು ತೋರಿಸೋ ಅವಶ್ಯಕತೆ ಇರಲ್ಲ. ಅವರು ಏನೋ ತಪ್ಪು ಮಾಡಿರ್ತಾರೆ, ನಮಗೂ ಗೊತ್ತಾಗಿರಲ್ಲ, ಕಾಲಿಟ್ಟಿರ್ತೀವಿ, ಏನೋ ಆಗಿರುತ್ತೆ, ಅದರಿಂದ ಹೆಚ್ಚೇನೂ ಕಳ್ಕೊಂಡಿರಲ್ಲ. ಹಾಗಂತ ಕ್ರೋಧ ಮತ್ತು ದ್ವೇಷ ಬಿಡಬೇಕು ಅಂದರೆ ಹೋರಾಟದ ಸಂಸ್ಕೃತಿನೇ ಬಿಟ್ಬಿಡ್ಬೇಕು, ಹೋರಾಟದ ಪ್ರವೃತ್ತಿನೇ ಬಿಟ್ಬಿಡ್ಬೇಕು ಅಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಸನ್ಯಾಸತ್ವ ತೊಗೊಂಡ್ಬಿಡೋದು ಹಿಮಾಲಯಕ್ಕೆ ಹೋಗಿ. ಅದು ಅಲ್ಲ, ಅದು ಮುಕ್ತಿ ಅಲ್ಲ ಸ್ನೇಹಿತರೆ, ಪಲಾಯನವಾದ, ಎಸ್ಕೇಪಿಸಮ್. DVG ಅವರು ಬಸವನಗುಡಿ ದಾಟಿ ತುಂಬ ಸಲ ಹೋಗೇ ಇಲ್ಲ, ಆದರೆ ಅವರ ತತ್ವಗಳು ಜಗತ್ತಿನಲ್ಲೆಲ್ಲ ಹರಡ್ತಾ ಇವೆ. ನಾವೆಲ್ಲ ಅವರು ನಿಧನ ಹೊಂದಿದಾಗ ಹುಟ್ಟಿರಲಿಲ್ಲ ಸಹ, ಆದರೂ ಸಹ ಇವತ್ತು ಅವ್ರ ವಿಷಯಗಳನ್ನ ಮಾತನಾಡ್ತಿದ್ದೀವಿ ಅಂದರೆ ಅದು ಜೀವನ್ಮುಕ್ತಿ. ಅದನ್ನು ಅವರು ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಅಂತ ಆ ತತ್ವ ಜನಕ್ಕೆ ಮುಟ್ಟಿರುತ್ತೆ, ಬರೀ ಹೇಳಿ ಹೋಗಿದ್ರೆ ಅಲ್ಲ. ಹಾಗಾಗಿ ಈ ಮುಕ್ತಿ, ಸ್ವರ್ಗ, ನರಕ ಅವೆಲ್ಲ ಎಲ್ಲೆಲ್ಲೋ ಇದೆ ಅಂತ ನಂಬ್ಕೊಳ್ಳೋದು ಬಿಟ್ಟು, ಸದ್ಯಕ್ಕೆ ನನ್ನ ಕೈಯಲ್ಲಿ ಏನಾಗ್ಬೋದು? ಸರಳವಾದ ಸಲಹೆ ಅಂದರೆ ಕ್ರೋಧ ಮತ್ತು ದ್ವೇಷವನ್ನು ಬಿಡಬೇಕು. ಮೊನ್ನೆ ನನ್ನ ಫ್ರೆಂಡು ನಾನು ಫೇಸ್ಬುಕ್ ಪೋಸ್ಟ್ ಹಾಕಿದ್ರೆ, ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿದ್ರೆ ಲೈಕ್ ಮಾಡಿರಲಿಲ್ಲ. ಇವತ್ತು ಅವನು ಹೊಸ ಕಾರ್ ತೊಗೊಂಡಿದ್ದಾನೆ, ನಾನು ಲೈಕ್ ಮಾಡಲ್ಲ, ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀನಿ ಲೈಕ್ ಮಾಡಬೇಡಿ ಅಂತ. ಎಂಥ ದೊಡ್ಡ ಸಾಧನೆ ನೋಡಿ ಇದು. ಇದನ್ನೆಲ್ಲ ಮಾಡಿಬಿಟ್ಟು ಮತ್ತೆ ಸ್ವರ್ಗ ಸಿಗತ್ತೆ ನಮಗೆ, ಒಳ್ಳೆ ಕೆಲಸ ಮಾಡ್ತಿದ್ದೀವಿ, ತುಂಬ ಒಳ್ಳೆಯವ್ರು ನಾವು ಅಂತೆಲ್ಲ. ಅದಕ್ಕೆ ನಾನು ನೈಸ್ ಗೈ ಸಿಂಡ್ರೋಮ್ ಅಂತ ಹೇಳ್ತಿರ್ತೀನಿ ನನ್ನ ಹತ್ರ ಕೌನ್ಸಿಲಿಂಗ್ ಬಂದವ್ರಿಗೆ. ಸುಮ್ಮನೆ ನಾವು ಒಳ್ಳೆಯವರು ಯಾರು ಹೇಳಿದ್ದು ಒಳ್ಳೆಯವರು ಅಂತ ನಮಗೆ ನಾವೇ ಸುಳ್ಳು ಕಥೆಗಳನ್ನ ಸೃಷ್ಟಿಸಿ ವಿ ಕ್ರಿಯೇಟ್ ಅವರ್ ಓನ್ ಪ್ರಾಕ್ಸಿ ಪರ್ಸೋನ. ನಮ್ಮ ಸುಳ್ಳು ವ್ಯಕ್ತಿತ್ವವನ್ನು ಕಟ್ಕೊಂಡ್ಬಿಟ್ಟಿರ್ತೇವೆ. ಅದಲ್ಲ, ಕ್ರೋಧ ದ್ವೇಷ ಬಿಡದೆ ಅಂತೂ ಸ್ನೇಹಿತರೆ ಯಾವುದೇ ರೀತಿಯ ಸಾಧನೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಎಲ್ಲೋ ಏನೋ ಇದೆ ಅಂತ ನಂಬ್ಕೊಳ್ಳೋದು ಬಿಟ್ಟು ಎಲ್ಲ ಸಂದರ್ಭದಲ್ಲೂ ಈಕ್ವಾನಿಮಿಟಿ, ಮನಸ್ಸಿನ ತಾಟಸ್ಥ್ಯವನ್ನು ಉಳಿಸಿಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಅತಿಯಾಗಿ ಹರ್ಷಿಸೋದು ಬೇಡ, ಏನೋ ಒಳ್ಳೆಯದಾದಾಗ ಅತಿಯಾಗಿ ದುಃಖಿಸೋದು ಬೇಡ, ಅತಿಯಾಗಿ ದ್ವೇಷ ಮಾಡೋದು ಬೇಡ. ಆಗ ನಾವು ಏನೋ ಒಂದಿಷ್ಟು ಪ್ರೋಗ್ರೆಸ್ ಮಾಡ್ಬೋದು, ಮುಂದುವರಿಬೋದು. ಅದನ್ನಿಲ್ಲದೆ ದೊಡ್ಡ ಮಾತಾಡೋದು. ಅದಕ್ಕೆ ಬಸವಣ್ಣನವ್ರು ಹೇಳಿದಾರಲ್ಲ, ಸ್ವರ್ಗ ನರಕ ಬೇರಿಲ್ಲ ಕಾಣಿಬೋ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಆಚಾರ ಅಂದ್ರೇನು? ಅವ್ರು ಆಚಾರವಂತರಪ್ಪ, ಮನೆಯಲ್ಲೆಲ್ಲ ಜೋರಾಗಿ ಗಂಟೆ ಸೌಂಡ್ ಮಾಡ್ತಿರ್ತಾರೆ ಯಾವಾಗೂ. ಅದಲ್ಲ ಸ್ನೇಹಿತರೆ, ಬಸವಣ್ಣ ಹೇಳಿದ ಆಚಾರ ಅಂದರೆ ಇನ್ನೊಂದು ಕಡೆ ಹೇಳಿದಾರಲ್ಲ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ.
ನೀನು ತುಂಬ ದೊಡ್ಡ ವ್ಯಕ್ತಿ ಅನ್ಕೋಬೇಡ, ಇನ್ನೊಬ್ಬರನ್ನ ಕೆಟ್ಟದಾಗಿ ಕೀಳರಿಮೆಯಿಂದ ಕಾಣಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಅದನ್ನೇ ನಾವು ಅಳವಡಿಸ್ಕೊಳ್ಳೋಕೆ ನೋಡಬೇಕು. ಅದೇ ಸ್ವರ್ಗ. ಆಚಾರ ಅಂದರೆ ಅದು ಒಳ್ಳೆಯ ಚಿಂತನೆಯೇ ಆಚಾರ, ಇನ್ಯಾವುದೂ ಅಲ್ಲ ಸ್ನೇಹಿತರೆ. ಆಚಾರ ಅಂದರೆ ಕೃಷ್ಣ ಎಲ್ಲಾದರೂ ಇಡೀ ವ್ಯಾಸ ಭಾರತದಲ್ಲಿ ಅದ್ರ ಪೂಜೆ ಮಾಡ್ದ, ಇದ್ರ ಗಂಟೆ ಸೌಂಡ್ ಮಾಡ್ದ? ಇಲ್ವಲ್ಲ. ಮಾಡಬೇಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಆದರೆ ಅದರಿಂದ 1% ಪ್ರೋಗ್ರೆಸ್ ಆಗ್ಬೋದು, ಇನ್ನು 99% ಪ್ರೋಗ್ರೆಸ್ ನಾವು ದಿನನಿತ್ಯದ ಜೀವನದಲ್ಲಿ ಆ ಫ್ರೀ ಸ್ಪಿರಿಟ್ ಅನ್ನೋದಿರುತ್ತಲ್ಲ ನಮ್ಮಲ್ಲಿ, ಅಂದರೆ ಪ್ರತಿಫಲಗಳಿಂದ ಮುಕ್ತವಾದಂತಹ ಜೀವನವೇ ಜೀವನ್ಮುಕ್ತಿ ಅಷ್ಟೇ. ಸಂದರ್ಭದಲ್ಲಿ ನಾವು ಪೂರ್ತಿಯಾಗಿ ತೊಡಗಿಕೊಂಡು ಪರಿಶ್ರಮ ಹಾಕಬೇಕು, ಆದರೆ ಔಟ್ಕಮ್ ಅದರಿಂದ ಈಕ್ವಿಡಿಸ್ಟೆಂಟ್ ಆಗಿರಬೇಕು. ಅದು ನಮಗೆ ಮುಕ್ತಿಯನ್ನು ತಂದುಕೊಡುತ್ತೆ. ನನ್ನ ಹೃದಯಕ್ಕೆ ಅತ್ಯಂತ ಸನಿಹದವರಾದ ಕವಿಗಳಲ್ಲಿ ಒಬ್ಬರು WH ಆಡೆನ್, AUDEN, WH ಆಡೆನ್ ಅಂತ. ಅವರು ಅದ್ಭುತವಾಗಿ ಒಂದು ಸಾಲು ಹೇಳ್ತಾರೆ. ಇನ್ ದ ಡೆಸರ್ಟ್ಸ್ ಆಫ್ ದ ಹಾರ್ಟ್ ಲೆಟ್ ದ ಹೀಲಿಂಗ್ ಫೌಂಟೈನ್ ಸ್ಟಾರ್ಟ್, ಇನ್ ದ ಪ್ರಿಸನ್ ಆಫ್ ಹಿಸ್ ಡೇಸ್ ಟೀಚ್ ದ ಫ್ರೀ ಮ್ಯಾನ್ ಹೌ ಟು ಪ್ರೇಸ್ ಅಂತ. ಇನ್ ದ ಡೆಸರ್ಟ್ಸ್ ಆಫ್ ದ ಹಾರ್ಟ್, ಅಂತರಂಗದ ಮರುಭೂಮಿಯಲ್ಲಿ ಲೆಟ್ ದ ಹೀಲಿಂಗ್ ಫೌಂಟೈನ್ ಸ್ಟಾರ್ಟ್. ಆತ್ಮದ ಪರಿವರ್ತನೆಯ ಚಿಲುಮೆ ಅಂತರಂಗದ ಮರುಭೂಮಿಯಲ್ಲಿ ಆಗಲಿ. ಅಂದರೆ ಪರಿವರ್ತನೆಯ ಕಾರಂಜಿಯ ಚಿಲುಮೆ ಆತ್ಮದ ಮರುಭೂಮಿಗಳಲ್ಲಿ ಚಿಮ್ಮಲಿ. ಇನ್ ದ ಪ್ರಿಸನ್ ಆಫ್ ಹಿಸ್ ಡೇಸ್ ಟೀಚ್ ದ ಫ್ರೀ ಮ್ಯಾನ್ ಹೌ ಟು ಪ್ರೇಸ್. ಅತ್ಯಂತ ಕೆಟ್ಟ ಸಂದರ್ಭಗಳಲ್ಲೂ ಸೋತು ಬಿಟ್ಟಿದ್ದೀವಿ, ಎಲ್ಲ ನಮ್ಮ ಕೈ ಮೀರಿ ಹೋಗಿದೆ ಅಂದಾಗೂ ಟೀಚ್ ದ ಫ್ರೀ ಮ್ಯಾನ್ ಹೌ ಟು ಪ್ರೇಸ್. ಆ ವ್ಯಕ್ತಿಗೆ ಒಂದು ಧನ್ಯತಾ ಭಾವವನ್ನು ತಂದುಕೊಳ್ಳುವ ಪಾಠವನ್ನು ಹೇಳಿಕೊಡೋಣ. ಟೀಚ್ ದ ಫ್ರೀ ಮ್ಯಾನ್ ಹೌ ಟು ಪ್ರೇಸ್ ಅಂತ. ಅದ್ಭುತವಾಗಿದೆ. ಪ್ರೇಸ್ ಅಂದ್ರೇನು? ಹೊಗಳೋದು. ಯಾರನ್ನ ಹೊಗಳೋದು? ಯಾವುದೋ ವ್ಯಕ್ತಿನ ಹೊಗಳೋದಲ್ಲ. ನಮಗಿರುವ ಜೀವನವನ್ನು ಕೃತಜ್ಞತಾ ಭಾವದಿಂದ ಕಾಣೋದೇ ಜೀವನ್ಮುಕ್ತಿ ಸ್ನೇಹಿತರೆ. ಅದಕ್ಕೆ ಹಿಂದೆ ಹೇಳಿದ್ದು ಫ್ರೀ ಸ್ಪಿರಿಟ್ ಅಂದ್ರೇನು? ಕೆಟ್ಟದಾಯಿತು ಅಂತ ದುಃಖಿಸೋದಲ್ಲ. ಮುಖ್ಯವಾದಂತಹ ಕೃತಜ್ಞತೆ ಏನು? ನಮಗೆ ಜೀವ ಇದೆ. ಯಾಕೆ? ಈ ಭೂಮಿಯ ಮೇಲೆ ಹುಟ್ಟಿದ ಮನುಷ್ಯ ಸಂತತಿಗಳಲ್ಲಿ 85% ಸಂತತಿ ನಶಿಸಿ ಹೋಗಿದೆ. ಇನ್ನು 15% ಮಾತ್ರ ನಾವು ಉಳಿದಿದ್ದೇವೆ. 700 ಕೋಟಿ ಇದ್ದೀವಿ. 3 ಅಥವಾ 4 ಸಾವಿರ ಕೋಟಿ ಜನ ಆಗಲೇ ಹುಟ್ಟಿದವರೆಲ್ಲ ಸತ್ತು ಹೋಗಿರ್ತಾರೆ. ನಾವು ಬದುಕಿದ್ದೀವಿ ಅನ್ನೋದೇ ನಮಗೆ ಕೃತಜ್ಞತಾ ಭಾವ. ಆ ಕೃತಜ್ಞತೆ ಸಾಕಲ್ವ? ಯಾಕೆ? ನಮಗೆ ಜೀವ ಇದೆ. ಎಷ್ಟೋ ಜನಕ್ಕೆ ಜೀವನನೇ ಇಲ್ಲ, ಅವರು ಇಲ್ಲವಾಗಿದ್ದಾರೆ. ಅವ್ರಿಗೆ ಇವತ್ತೇನು ಬದಲು ಮಾಡೋಕ್ಕೆ ಸಾಧ್ಯವಿಲ್ಲ. ಎಷ್ಟೇ ದೊಡ್ಡ ಸಾಧಕರಾಗಿರಲಿ, ಇವತ್ತು ಒಳ್ಳೆಯ ಚಿಂತನೆಯನ್ನು ಮಾಡೋಕ್ಕೆ ಅವ್ರಿಗೆ ಜೀವನೇ ಇಲ್ಲ. ನಮ್ಮಲ್ಲಿ ಜೀವ ಇದೆ. ಒಳಗಿಳಿದು ನೋಡು ಸತ್ವದ ಚಿನ್ನ ಜರಿ ಅಂತ DVG ಅವ್ರು ಹೇಳ್ತಾರಲ್ಲ, ನಮ್ಮಲ್ಲಿ ಆ ಜೀವದ ಚಿಲುಮೆ ಇದೆಯಲ್ಲ, ಅದನ್ನೇ ಇನ್ ದ ಡೆಸರ್ಟ್ಸ್ ಆಫ್ ದ ಹಾರ್ಟ್ ಲೆಟ್ ದ ಹೀಲಿಂಗ್ ಫೌಂಟೈನ್ ಸ್ಟಾರ್ಟ್ ಅಂತ ಆಡೆನ್ ಹೇಳಿದ್ದು. ಅಂದರೆ ಅದನ್ನು ನಾವು ನಂಬ್ಕೋಬೇಕು. ಅವತ್ತು ನಮಗೆ ಸಿಗತ್ತೆ ಜೀವನ್ಮುಕ್ತಿ. ಇಲ್ಲೇ ಈಗಲೇ ಈ ಚೇರ್ ಮೇಲೆ ಕುಳಿತುಕೊಂಡೇ ನಾವು ಪಡೆಯೋಕ್ಕೆ ಸ್ಟ್ರಾಂಗ್ ರಿಸಾಲ್ವ್ ತೆಗೆದುಕೋಬೇಕು, ನಿರ್ಧಾರವನ್ನು ತೆಗೆದುಕೋಬೇಕು. ಅದನ್ನು ಬಿಟ್ಟು ನನಗೀಗ ಸ್ವಲ್ಪ ಹಣದ ತೊಂದರೆ ಇದೆ, ಅದಕ್ಕೆ ಅಲ್ಲಿವರೆಗೂ ಕೆಟ್ಟ ಚಿಂತನೆ ಮಾಡ್ತಿರ್ತೀನಿ. ನನಗೆ ಒಳ್ಳೆ ಕೆಲಸ ಸಿಗುತ್ತೆ, ಆಮೇಲೆ ಒಳ್ಳೆ ಚಿಂತನೆ ಮಾಡ್ತೀನಿ. ಒಳ್ಳೆ ಕೆಲಸ ಸಿಕ್ಕ ಮೇಲೆ ಇನ್ನು ಸ್ವಲ್ಪ ಒಳ್ಳೆ ಹೈಕ್ ಸಿಕ್ಕ ಮೇಲೆ ಒಳ್ಳೆ ಚಿಂತನೆ ಮಾಡ್ತೀನಿ. ನೋಡ್ತಾ ನೋಡ್ತಾ ರಿಟೈರ್ ಆಗೋ ವಯಸ್ಸು ಬಂದಿರುತ್ತೆ. ಒಳ್ಳೆಯ ಚಿಂತನೆ ಮಾಡೋಕ್ಕೆ ಸಮಯನೇ ಇರಲ್ಲ. ಹಾಗಾಗಿ ಕ್ರೋಧ ಮತ್ತು ದ್ವೇಷವನ್ನು ಬಿಡೋಣ. ಆಮೇಲೆ ಮುಕ್ತಿ, ಮೋಕ್ಷ, ಸ್ವರ್ಗ, ನರಕ ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಸ್ನೇಹಿತರೆ, ನಾವು ಕ್ರೋಧ ಮತ್ತು ದ್ವೇಷವನ್ನು ಬಿಡೋಕ್ಕೆ ಸಾಧ್ಯವಾದರೆ ಈ 4 ಪದಗಳು ಫಿಟೈಲ್, ಅನರ್ಥ ಅಂತ ಅನ್ನಿಸ್ಬಿಡತ್ತೆ ನಮಗೆ. ಬುದ್ಧನನ್ನು ಬಂದು ಯಾರೋ ಕೇಳ್ತಾನೆ, ನಾನು ಮುಂದಿನ ಜನ್ಮದಲ್ಲಿ ಏನಾಗ್ತೀನಿ ಅಂತ ಹೇಳ್ತೀರಾ ಅಂತ. ಅದಕ್ಕೆ ಬುದ್ಧ ಹೇಳ್ತಾನೆ, ಈ ಜನ್ಮದಲ್ಲಿ ಈ ಸಂದರ್ಭದಲ್ಲಿ ನೀನು ಜ್ಞಾನೋದಯ ಪಡೆದುಕೋ, ಆಮೇಲೆ ಆ ಪ್ರಶ್ನೆ ಇನ್ನೂ ಇರುತ್ತಾ ನೋಡು ಅಂತ. ಅದು ನಿಜ ಅಲ್ವಾ? ನಾವು ಕ್ರೋಧ ಮತ್ತು ಆವೇಶಗಳನ್ನ ಬಿಟ್ಟಾಗ ಸಹಜವಾಗಿ ಮುಂದಿನ ಜನ್ಮ ಅವತ್ತಾವತ್ತೋ ಚೆನ್ನಾಗಿರ್ತೀವಿ ಅನ್ನೋದೆಲ್ಲ ಬಿಟ್ಟು ಈಗಲೇ ಇದ್ದೀವಲ್ವ, ಅದು ಫ್ರೀ ಮ್ಯಾನ್ ಹೌ ಟು ಪ್ರೇಸ್ ಅಂತ ಆಡೆನ್ ಹೇಳಿದ್ದು. ಅದನ್ನು ನಾವು ಜೀವನದಲ್ಲಿ ಸ್ವಲ್ಪ ಕೃತಜ್ಞತಾ ಭಾವವನ್ನು ಬೆಳೆಸ್ಕೊಳ್ಳೋಣ. ಜೀವನ ಅದಾಗಿ ಅದೇ ಬದಲಾಗ್ಬಿಡುತ್ತೆ. ನಾವು ಹುಡುಕುತ್ತಿದ್ದ ಸಂತೋಷ ಅದಾಗಿ ಅದೇ ನಮ್ಮನ್ನು ಹುಡುಕಿ ಬರುತ್ತೆ. ಅದು ಜೀವನ್ಮುಕ್ತಿ. ಹಾಗಾಗಿ ಜೀವನದಲ್ಲಿ ಸ್ವಲ್ಪನಾದರೂ ನಮ್ಮ ದೃಷ್ಟಿಕೋನವನ್ನು, ಪಾಯಿಂಟ್ ಆಫ್ ವ್ಯೂ ಅಥವಾ ಪರ್ಸ್ಪೆಕ್ಟಿವ್ನ ಬದಲು ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸೋಣ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮ್ಮ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು. ಧನ್ಯವಾದ.